ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ. ಆದ್ಮೇಲೆ ಮಕರ ಸಂಕ್ರಮಣ ಈ ಸಂದರ್ಭದಲ್ಲಿ ಶುಭಾಶಯ ಅಂತ ಹೇಳೋದು ಆದರೆ ನಾವು ಭಾಳ ಅಪೇಕ್ಷೆಯನ್ನು ಮಾಡಿದ್ವಿ 11 ವರ್ಷಗಳ ಹಿಂದೆ ಮೋದಿಜಿಯವರು ಅಧಿಕಾರ ವಹಿಸ್ಕೊಂಡಾಗ. ಅವರು ನಮಗೆ ಹೇಳಿದ ಆಶೆ ಆಮಿಷಗಳು ತೋರಿಸಿದ ಗಗನ ನಕ್ಷತ್ರ ಅವು ಗಗನ ನಕ್ಷತ್ರ ಆಗಿ ಉಳಿದ್ಬಿಟ್ಟು ನಮಗೆ. ಯಾಕಂದರೆ ಕಾಂಗ್ರೆಸ್ನ ಆಡಳಿತದಿಂದ ಬಡತನ, ನಿರುದ್ಯೋಗ, ಹಸಿವು, ಸಂಕಟ ಇವೆಲ್ಲ ಬಡವಳು ನಮ್ಮಲ್ಲಿದ್ದು ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ ಆಗಿದ್ವು ಇಲ್ಲ ಅಂತಲ್ಲ. ಆದರೆ ನಮ್ಮ ಮನಮೋಹನ್ ಸಿಂಗ್ರ ಆ ಸಂದರ್ಭದಲ್ಲಿ ಈ ದೇಶ ಬಿಟ್ಟು ಹೋಗೋ ಮುಂದೆ 50 ಲಕ್ಷ ಕೋಟಿಗೂ ಮಿಕ್ಕಿ ಸಾಲ ಮಾಡಿದರು. ಅದು ದೊಡ್ಡ ಸಾಲ ಆಗಿತ್ತು ನಮಗೆ. ನಿಜವಾಗಿಯೂ ಅದೊಂದು ನೋವಿನ ಘಟನೆ ಅಂತ ತಿಳ್ಕೊಂಡಿದ್ದೀವಿ, ಬೇಸತ್ತಿದ್ದೀವಿ ಇಡೀ ದೇಶದ ಜನ. ಹೀಗಾಗಿ ಒಕ್ಕೊರಲಿನಿಂದ ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಮಾತಾಡೋದು, ಸ್ವದೇಶದ ಉದ್ಯೋಗ ಸೃಷ್ಟಿ ಮಾಡೋದು, ನಮ್ಮ ಸನಾತನ ಶ್ರೇಷ್ಠ ಅಂತ ತಿಳ್ಕೊಳ್ಳುವಂಥದ್ದು, ಜೊತೆಗೆ ಪ್ರತಿಯೊಬ್ಬರು ಉದ್ಯೋಗ ಕೊಡುವಂಥ ಒಂದು ಭರವಸೆ ಮೂಡಿಸಿದ್ದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 15 ಲಕ್ಷ ರೂಪಾಯಿ ಬಡವರಿಗೆ, ಇವೆಲ್ಲರೂ ಕೇಳಿದಾಗ ಸರ್ ಆಸೆ ಹುಟ್ಟಿತು. ಬಡತನ ಹೋಗ್ತದಪ್ಪ, ಎಲ್ಲರೂ ಉದ್ಯೋಗ ಸಿಗ್ತದೆ, ಹೊಸ ನಮೂನೆ ಆಡಳಿತ ಬರ್ತದೆ, ನಮ್ಮಲ್ಲೇ ಭ್ರಷ್ಟಾಚಾರ ರಹಿತ ಆಡಳಿತ ಬರ್ತದೆ. ಯಾಕಂದ್ರೆ ಅದು ಜಸ್ಟ್ ಅಣ್ಣಾ ಹಜಾರೆ ಅವರ ಮೂಮೆಂಟ್ ಮುಗಿದಿತ್ತು, ದೊಡ್ಡ ಆಸೆ ಇತ್ತು. BJP ಮೂಲತಃ ಮೊದಲೊಂದು ಆದರ್ಶದ ಮಾತು ಹೇಳ್ತಾ ಬಂದಿತ್ತು. ಜೊತೆಗೆ ವಾಜಪೇಯಿ ಅವರು ಅಪ್ಪ ಫುಲ್ ಮೆಜಾರಿಟಿ ಸಿಗಲಾರ್ದಕ್ಕೆ ಒಳ್ಳೆಗೆ ಆಡಳಿತ ಕೊಡಲಿಕ್ಕೆ ಆಗಲೇನೋ ಅಂತ ನಾವು ತಿಳ್ಕೊಂಡಿದ್ವಿ. ಆ ನೆಲೆಯಲ್ಲಿ ಇಡೀ ದೇಶದ ಜನ ಒಂದೇ ಕಡೆ, ಅದು ಮೋದಿಯವರ ಭಾಷಣಕ್ಕೆ ಮರಳಾಗಿಯೋ RSSದ ಹಲವು ವರ್ಷಗಳು 100 ವರ್ಷ ಆಯ್ತಲ್ಲಪ್ಪ, ಈಗ ಇವತ್ತು 100 ಆಗ್ಯದ, ಆಗ ಹೆಚ್ಚು 91 ವರ್ಷಗಳಾಗಿದ್ದು. RSSಗೂ ಒಂದು ಫುಲ್ಲಾಗಿ ಜೋಶ್ ಅದ, ಅವ್ರೇನೋ ಮಾಡ್ತಾರೆ, ದೊಡ್ಡ ಸಂಘಟನೆ ಅಂತ ತಿಳ್ಕೊಂಡು ಇಡೀ ದೇಶದ ಜನ ಯಾವುದೇ ಮೇಲ್ವರ್ಣೀಯ ಕೆಳವರ್ಣೀಯ ವಿಚಾರ ಮಾಡಲಾರ್ದ ಆಯ್ಕೆ ಮಾಡಿದರು, ಮೋದಿಯವ್ರನ್ನ ಪ್ರಧಾನಿ ಮಾಡಿದರು. ಕಳೆದ 11 ವರ್ಷದಲ್ಲಿ ಏನಾಯಿತು? 11 ಸಂಕ್ರಮಣಗಳು ದಾಟಿ ಹೋದು ಏನಾಯಿತು? ಇವತ್ತು ನಾವು ಹೇಳ್ಕೊಬೋದು, ಮೋದಿಜಿಯವರು ಹೇಳ್ಕೊಳ್ತಾರೆ, ಅವ್ರ ಸರ್ಕಾರ ಹೇಳ್ಕೊಳ್ತದ, ಜಗದಲ್ಲಿ ನಾವು 4ನೇ ಶ್ರೀಮಂತ ಎಕನಾಮಿಕಲಿ ಸ್ಟ್ರಾಂಗ್ ದೇಶ ಅಂತ ತಿಳ್ಕೊಬೋದು. ವಾಸ್ತವದಲ್ಲೇ ಬಡತನ ರೇಖೆಯಲ್ಲೇ 154ನೇ ದೇಶ ನಮ್ಮ ಬಡತನ ರೇಖೆಯಲ್ಲೇ. ಬಡತನ ರೇಖೆ ಅಂದ್ರೆ ನಿಮಗೆ ಹೇಳುವಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ನ ಡಿವೈಡ್ ಮಾಡಿದಾಗ ಜಗತ್ತಿನ 154ನೇದ್ದು. ಮತ್ತು ಸರಳವಾಗಿ ಎಲ್ಲರ ನಡುವೆ ಡಿವೈಡ್ ಆಗಿದೆನಾ? ಇಲ್ಲ. ಒಂದು ಕಡೆ ಕಾರ್ಪೊರೇಟ್ಗಳ ಸಿಕ್ಕಾಪಟ್ಟೆ ಹೋಗಿಬಿಟ್ಟದ, ಇನ್ನೊಂದು ಕಡೆ ಬಡವರಿಗೆ ದಿನದ ಬದುಕನ್ನು ದಾಟೋದು ಕಷ್ಟ ಅದ. ಜೊತೆಗೆ ಸ್ವತಃ ಪಾರ್ಲಿಮೆಂಟ್ದಲ್ಲೇ ಒಬ್ಬ ರೈತಗೆ ಬರೀ 27 ರೂಪಾಯಿ ಪಗಾರ ಬೀಳ್ತದೆ ಅಂತ ರಿಪೋರ್ಟ್ ಬಂದದ. ಎಷ್ಟು ಆಶ್ವಾಸನೆ ಕೊಟ್ಟಿದ್ರು ನಮಗೆ, ಇಲ್ಲ ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ, 22ಕ್ಕೆ ಆಗಬೇಕಾಗಿತ್ತು. ಇನ್ನೂ ನಮಗೆ 4 ತಿಂಗಳಿಗೆ 2,000 ರೂಪಾಯಿ ಕೊಡುವಂಥ ಒಂದು ಸ್ಕೀಮ್ ಹಾಕೊಂಡು ಹಿಡಿದಿದ್ದಾರೆ, ಏನೋ ಕೊಡ್ತಾ ಇದ್ದೀವಿ ಅಂತೆ. ಆದರೆ ಅದೇ ಸಂದರ್ಭದಲ್ಲೇ ಈ ರಾಸಾಯನಿಕ ಗೊಬ್ಬರಗಳ ಬೆಲೆ, ಇವತ್ತು ದನಕರುಗಳ ಬೆಲೆ, ಮಾರ್ಕೆಟ್ ಬೆಲೆ, ಇದ್ರ ಬಗ್ಗೆ ಏನೂ ಮಾತಾಡ್ತಾರೆ. ಒಬ್ಬ ರೈತ ಒಂದು ಎಕರೆಯಲ್ಲಿ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾನೆ ಅದ್ರ ಬಗ್ಗೆ ಮಾತಿಲ್ಲ. ರಾಸಾಯನಿಕ ಗೊಬ್ಬರ ಬಗ್ಗೆ ರೇಟ್ ಇರೋದ್ರ ಬಗ್ಗೆ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಅಂದರೆ ನಿಮಗೆ 2,000 ಕೊಡ್ತೀವಪ್ಪ ನಾವು 4 ತಿಂಗಳಿಗೆ. 2,000 ಏನಾಗ್ತದೆ ಇವತ್ತು ಮಾರ್ಕೆಟದಲ್ಲೇ? ನಿಮಗೆ ಆರಂಭದಲ್ಲಿ ಹೇಳಿದ್ನಲ್ಲ, 54 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಟ್ಟು ಹೋಗಿದ್ರು ಮನಮೋಹನ್ ಸಿಂಗ್ರು. ಇವತ್ತು 215 ಲಕ್ಷ ಕೋಟಿ ರೂಪಾಯಿಗೆ ಮೀರಿ ಹೋಗ್ಯದ ಸಾಲ ಅಂತೇಳಿ UNI, ಅದಕ್ಕಿಂತ ಮುಖ್ಯವಾಗಿ IMF ಹೇಳ್ತದೆ ಇವತ್ತು. ಮತ್ತು ಶ್ರೀಮಂತಿಗೆ 4ನೇ ನಂಬರ್ ಇದ್ದರೆ ಪರ್ ಕ್ಯಾಪಿಟಲ್ ಇನ್ಕಮ್ದಾಗ 154ನೇ ನಂಬರ್ ಇದ್ದೀವಿ. ಅವ್ರಿಗೆ ಎಷ್ಟು ಬಡವರು ಇದ್ದೀವಿ ನಾವು. ಮತ್ತು ಸಮಾನವಾಗಿ ಹಂಚಿಕೆ ಇರೋದು ಆಸ್ತಿ ಸಮಾನತೆ ಇಲ್ಲಲ್ಲೇ. ಒಂದು ಕಡೆ ಕಾರ್ಪೊರೇಟ್ಗೆ ಸಿಕ್ಕಾಪಟ್ಟೆ ಸಾವಿರಾರು ಲಕ್ಷಾವಧಿ ಕೋಟಿ ರೂಪಾಯಿ ಸಂಗ್ರಹ ಮಾಡಿದರೆ, ಇನ್ನೊಂದು ಕಡೆ 2 ಹೊತ್ತಿನ ಅನ್ನಕ್ಕೆ ಒದ್ದಾಡುವಂಥ ಪರಿಸ್ಥಿತಿ. ಇವತ್ತು ಹೇಳ್ತಾರೆ ಅವರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ಕಿತ್ತಾಗಿ 25 ಕೋಟಿ ಜನ ಬಡತನ ರೇಖೆ ಮೇಲೆ ಬಂದಾರ ಅಂತ ವಾದ ಮಾಡ್ತಾರೆ. ನಿಜಾನ ಇದು? ಯಾಕಂದ್ರೆ ಒಬ್ಬ ರೈತ ದಿನಕ್ಕೆ 20 ರೂಪಾಯಿ ಪಗಾರ ತೊಗೊಳ್ತಾನೆ. ಅವ್ನು ತಿಂಗಳಿಗೆ ಅದು ಡ್ರೈ ಲ್ಯಾಂಡ್ ನಿಂತಂದ್ರೆ 3,000-4,000 ರೂಪಾಯಿ ಪಗಾರ. ಅದು ಸ್ವಲ್ಪ ನೀರಾವರಿ ಇದ್ದರೆ 5,000-6,000 ರೂಪಾಯಿ ಪೇಮೆಂಟ. ಇಷ್ಟ ರೈತಿಗೆ ಬೀಳ್ತದೆ. ಇನ್ನೇನಿದ್ರು 10% ಜನ, ಅದರಲ್ಲಿ ನೌಕರರು ಬಂದರು, ಅದರಲ್ಲೇ ಕಾರ್ಪೊರೇಟ್ ಬಂದರು, ಅದರಲ್ಲೇ ವ್ಯಾಪಾರಿಗಳು ಬಂದರು. ಇವರೆಲ್ಲ ಕುಡ್ಕೊಂಡು ಒಂದು 10% ಆಗ್ತಾರೆ. 0.87 ಕಾರ್ಪೊರೇಟ್ ಇದ್ದಾರೆ. ಆದರೆ ಇಡೀ ದೇಶದ 27-28% ಆಸ್ತಿ ಅವ್ರ ಕಡೆ.
ಲಕ್ಷಾವಧಿ ಕೋಟಿಗಳು ಗಳಿಕಿರಿ, ಸಾವಿರಾರು ಕೋಟಿ, ಲಕ್ಷಾವಧಿ ಕೋಟಿ ಅವರಲ್ಲ, ಕೋಟಿಗಳು ಲೆಕ್ಕಿಲ್ಲ ಅವ್ರಿಗೆ. ಕಾರ್ಪೊರೇಟ್ಗಳು ಅವ್ರ ಕೈಗೆ ಇಡೀ ದೇಶವನ್ನು ಕೊಟ್ಟರು ಮೋದಿಜಿಯವರು. PSUಗಳನ್ನ ಇಲ್ಲಿವರೆಗೆ 11 ವರ್ಷದಲ್ಲಿ ಒಂದು PSU ಸಹಿತ ನಿರ್ಮಾಣ ಮಾಡಲಿಲ್ಲ ಮೋದಿಜಿಯವರು. PSUಗಳನ್ನ ಪ್ರೈವೇಟ್ದವ್ರಿಗೆ ಕೊಟ್ಟರು. ಹೆಚ್ಚು ಕಡಿಮೆ 32-33 PSU ಅಂದ್ರೆ ಪಬ್ಲಿಕ್ ಸೆಕ್ಟರ್ದಲ್ಲಿ ಇರ್ತಿರುವಂಥ ಉದ್ಯಮಗಳು, ಸಾರ್ವಜನಿಕ ಉದ್ಯಮಗಳನ್ನು ಕೊಟ್ಟರು. ಲಾಸ್ತಲ್ಲಿದ್ದಾವೆ ಅಂತೇಳಿ. ಹೀಗಾಗಿ ಇವತ್ತು ಆ ಕ್ಷೇತ್ರದಲ್ಲಿದ್ದಂತಹ ಉದ್ಯೋಗ ಸಿದ್ದು ಕಡಿಮೆ ಹೋಗ್ಬಿಟ್ಟು. ಬ್ಯಾಂಕಿಂಗ್ ಸೆಕ್ಟರ್ ನಿಮಗೆ ಗೊತ್ತದ, ಇವತ್ತು 4-5 ರಾಷ್ಟ್ರ ಮಟ್ಟದ ಬ್ಯಾಂಕ್ಗಳು ಇಟ್ಕೊಂಡು ಕೂತಿದ್ದಾರೆ, ಉಳಿದಿಲ್ಲ ಅದನ್ನು ಮರ್ಜ್ ಮಾಡಿಬಿಟ್ರು. ಆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ 14 ಲಕ್ಷ ಜನ ದುಡಿತಾ ಇದ್ರು. ಇವತ್ತು ಎಷ್ಟಾಗಿದ್ದಾರೆ ಅವರು? 7-8 ಬಂದು ಹಚ್ಚಿದ್ದಾರೆ. ಇನ್ನೂ ಕಡಿಮೆಗೆ ಇರಬೇಕು. ಸ್ಪಷ್ಟವಾದ ಡಾಕ್ಯುಮೆಂಟ್ ಸಮಸ್ಯೆ ಸಿಗೋದೇ ಇಲ್ಲ ಇವತ್ತು. ನೀವು ಎಲ್ಲಿ ಬೇಕಾದ್ರೆ ಅಪ್ಲೈ ಹಾಕ್ರಿ, ಏನು ಬೇಕಾದ್ರೆ ಮಾಡಿರಿ. ಯಾಕಂದ್ರೆ 2011 ನಂತರ ಜನಗಣತಿ ಮಾಡೇ ಇಲ್ಲ. ಆದರೆ ಈ ಸಲ ಏನೋ 26-27 ಜಾತಿ ಗಣತಿ ಮಾಡ್ತಂತೇನೋ ಆಶ್ವಾಸನೆ ಕೊಟ್ಟಿದ್ದಾರೆ ಮೋದಿಯವರು. ಆಗ್ತದಿರೋ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಅದು ನಮ್ಮ ರಾಹುಲ್ ಗಾಂಧಿಯವರ ಒತ್ತಡ. ಅವ್ರು ಇದ್ದಂಥವ್ರು ಎಲ್ಲ ಕಡೆ ಜಾತಿ ಸಮೀಕ್ಷೆ ಮಾಡಿ ಎಷ್ಟು ಅವ್ರು ಇದ್ದಾರೆ. ಅದರಲ್ಲಿಯೂ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದವ್ರ ಬಗ್ಗೆ ಮತ್ತು ದಲಿತರ ಬಗ್ಗೆ ಮತ್ತು ಆದಿವಾಸಿಗಳ ಬಗ್ಗೆ, ಜೊತೆಗೆ ಮೈನಾರಿಟಿಗಳ ಬಗ್ಗೆ ಇವರೆಲ್ಲ ತನ್ನ ವಿಶ್ವಾಸ ತೆಗೆದುಕೊಂಡು ಪ್ರಯತ್ನ ಮಾಡಿದಾಗ ಇನ್ನು ನಮ್ಮ ಕೈಯಿಂದ ಅಧಿಕಾರ ಹೋಗ್ತದೆ ಅಂತ ತಿಳ್ಕೊಂಡು ಈಗ ಏನೋ ಅಂದಿದ್ದಾರೆ. ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತೇಳಿ 26ರಿಂದ ಶುರು ಆಗ್ತದೆ ಅಂತೇಳಿ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ಗೊತ್ತಿಲ್ಲ. ಬಟ್ ಊಹಾಪೋಹ ಮಾಡೋದು ನಾವು 140 ಕೋಟಿ ಇದ್ದೀವಿ, 150 ಕೋಟಿ ಇದ್ದೀವಿ. ಇನ್ನು ಆ್ಯಕ್ಯುರೇಟಾಗಿ ಜನಗಣತಿ ಪ್ಲಸ್ ಜಾತಿ ಗಣತಿ ಅಂತ 1931 ನಂತರ ಆಗೇ ಇಲ್ಲ. 1931 ಅದು ಹೇಳ್ತಾ ಇದ್ವಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲೂ ಆಗಲಿ ನೀವು ಅದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಆಮೇಲೆ ರಿಸರ್ವೇಷನ್ ಫಿಕ್ಸ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದು ಭಾಳ ಅನಿವಾರ್ಯ ಇದೆ. ಜಾತಿಯ ಸಮೀಕ್ಷೆ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಆದರೆ ಇನ್ನೂ ಸಹಿತ ಎಷ್ಟು ತರಲಿಕ್ಕೆ ಇಲ್ಲಿ ಕೊಡ್ತಾ ಇಲ್ಲ ವಿರೋಧ ಪಕ್ಷದಂತ BJP. ಅದು ಯಾವುದೋ ತಪ್ಪ ಸಂಬಂಧ ಆಗ್ತಾ ಹೊರಟದ. ಯಾಕೆಂದರೆ ಹಿಂದುಳಿದವರು, ದಲಿತರು, ಆದಿವಾಸಿಗಳು ಮತ್ತು ಮೈನಾರಿಟಿ ಅಂದರೆ ಮುಸ್ಲಿಮ್ಸ್ ಅಂತ ಎಲ್ಲರೂ ಅವ್ರು ಕೂಡಿದ್ರೆ ಈ ದೇಶದ 85-90% ಜನ ಆಗ್ತಾರೆ. ಅವ್ರು ಅಧಿಕಾರ ತೊಗೊಂಡ್ಬಿಡ್ತಾರೆ ನಮ್ಮಿಂದ. ಅವ್ರ ಬಿಟ್ಟು ರೈತರು ಕೊಡ್ರಿ ಅಂತ ಮುಗಿದು ಹೋಗಿಬಿಡ್ತು. ಈ ರೀತಿ ಅದ ಲೆಕ್ಕ ಈ ದೇಶದ್ದು. ಇದನ್ನು ಈಗೇನೋ ಒಪ್ಪಿಕೊಂಡಿದ್ದಾರೆ ಮೋದಿಯವರು. ಅಂದರೆ ಕಳೆದ 11 ವರ್ಷಗಳಿಂದ ಬಡತನ ರೇಖೆದ ಕೆಳಗೆ ಇದ್ದವ್ರದ್ದು ಬಗ್ಗೆ ಚರ್ಚೆ ಆಯಿತು ವಿನಃ ಅವ್ರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ಇವತ್ತು ಲೆಕ್ಕಪತ್ರ ಇಲ್ಲ. ಅದಕ್ಕಾಗಿ ಇವತ್ತು ಅತ್ಯಂತ ಕಹಿ ಸ್ಥಿತಿಯಲ್ಲಿ ಭಾರತ ಸ್ಥಿತಿ ಅದ. ನಾವು ಹೇಳ್ಕೊಳ್ತೀವಿ ಜಗತ್ತು ಮುಂದೆ ನಾವು 4ನೇ ಶ್ರೀಮಂತರು ಅಂತೇಳಿ. ಆದರೆ ಜಪಾನದಂಥ ಜೀವನ ಮಟ್ಟ ನಮ್ಮಲ್ಲಿ ಎಲ್ಲಿದೆ? ಜಪಾನದ ಒಬ್ಬ ವಿದ್ಯಾರ್ಥಿ, ಒಬ್ಬ ವಯಸ್ಕೆ, ಅವ್ರ ಪೇಮೆಂಟ್ಸು, ಅವ್ರ ಬದುಕು ರೀತಿ, ಸ್ಟ್ಯಾಂಡರ್ಡ್ ಆಫ್ ದ ಲೈಫ್ ಎಷ್ಟದ, ಜೀವನದ ಬದುಕು ರೀತಿ ಎಷ್ಟದ, ಎಷ್ಟು ಪ್ರಮಾಣದಲ್ಲಿ ಅದ, ಅಲ್ಲಿ ಲೆಕ್ಕ ಹಾಕಿದ್ರೆ ನಾವೆಲ್ಲರೂ ತಲ್ಲನ್ಗೊಳ್ಬೇಕಾಗ್ತದೆ. ಜನಸಂಖ್ಯೆ ಕಡಿಮೆ, ದೇಶ ಸಾಣದು. ಅದರದೇ ಕಾಲಕ್ಕೆ ನಮ್ಮ 100 ಪಟ್ಟು ಅಲ್ಲೇ ಪ್ರತಿಯೊಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಲ್ ಇನ್ಕಮ್, ನಮ್ಮಲ್ಲೇ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಕಡಿಮೆ ನಿಮ್ಗೆ ಗೊತ್ತದ. ನಾವು 1 ಲಕ್ಷ ಸಮಥಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಮಾಡ್ತೀವಿ, 2 ಲಕ್ಷ ಸಮೀಪೇನೂ ಮಾಡ್ತೀವಿ, ಕೆಲವೊಂದಷ್ಟೇ ಮುಂದುವರೆದಿದ್ದು. ಆದರೆ 1 ಲಕ್ಷ ನಮ್ಮದು ವಾರ್ಷಿಕ ನಿಗಮ 40-30 ಸಾವಿರ ತನಕ ಬಂದಿಲ್ಲ ಅಂತಂತಿದೆ. 30 ಸಾವಿರ ಅಂದರೆ ಎಷ್ಟಾಯಿತು? ತಿಂಗಳಿಗೆ 3-4 ಸಾವಿರ ರೂಪಾಯಿ. 40 ಸಾವಿರ 50 ಸಾವಿರ ತಿಂಗಳಿಗೆ 5 ಸಾವಿರ ರೂಪಾಯಿ, 5-6 ಸಾವಿರ ರೂಪಾಯಿ. ಇದರ ಇಡೀ ಕುಟುಂಬನ ತಗೊಂಡು ಹೋಗುವಂಥ ಪರಿಸ್ಥಿತಿ. ಇವೆಲ್ಲ ಲೆಕ್ಕ ಹಾಕೊಂಡು ನಾವು 2014 ಕೊಟ್ಟಿದ್ದು ಏನು ಕೊಟ್ಟಿದ್ದು ಮೋದಿಯವರಿಗೆ ಅಧಿಕಾರ. ಆಗಿನಿಂದ ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ಜೊತೆಗೆ ಇಂಪ್ರೂವ್ಮೆಂಟ್ ಇಲ್ಲ. ಇಡೀ ಇಂಡಸ್ಟ್ರಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಯಿತು, ಸಣ್ಣ ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿಗಳ ದಿವಾಳಿದ್ದು ಹೋದು. ರೈತರಿಗೆ ಮಾರ್ಕೆಟ್ ಇಲ್ಲ. ರೈತ ಬೆಳೆದಾನ, ಅವಳು ಪುಳ್ಳಿಂದ ನಾವು ಬದುಕ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ. ರೈತ ಒಬ್ಬ ಇಲ್ಲದೆ ಹೋಗಿದ್ರೆ, ತನ್ನ ಪ್ರೊಡಕ್ಷನ್ ಮಾಡೋದು ಹೋಗಿದ್ರೆ ಇವತ್ತು ಎಲ್ಲರೂ ಸತ್ತು ಹೋಗೋಂಥ ಪ್ರಸಂಗ ಬಂದುಬಿಟ್ಟಿತ್ತು. ಅವನ ಅಕ್ಕಿ ತೊಗೊಂಡು, ಅವನು ಗೋಧಿ ತೊಗೊಂಡು ನಮ್ಗೆ ಹಂಚೆ ನಾವು ಕೊಟ್ಟು ನಿಮಗೆ ಅಂತೀವಿ. ಎಲ್ಲ BJPಗಾಗಿರ್ಬೋದು, ಇವಾಗ ಸಿದ್ದರಾಮಯ್ಯರಾಗಿರ್ಬೋದು, ಯಾರೂ ಆಗಲಿ ದೊಡ್ಡ ಪೋಸ್ ಕೊಡ್ತಾ ಇದ್ದಾರೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಉದ್ಯೋಗ. ಈ ಉದ್ಯೋಗ ಗ್ಯಾರಂಟಿಯನ್ನು ನಮ್ಮ ಮೋದಿಯವರು 2014 ಕೊಟ್ಟಿದ್ರು. ಅದು ಇವತ್ತು ಈಡೇರಿಲ್ಲ. ರೈತ ಡಬಲ್ ಬಜೆಟ್ ಮಾಡ್ತಾನೆ ಇದ್ರು, ಡಬಲ್ ಲಾಭ ಮಾಡ್ತಾನೆ ಇದ್ರು, ಅದಾಗಲಿಲ್ಲ. ಇವೆಲ್ಲನೂ ಸೂರುಗಳು. ಮತ್ತು ಮೇಲಾಗಿ ಇನ್ನೂ ಇವತ್ತು ನಾವು ಹಿಂಬರಿಕೆ ಹೋಗ್ತಾ ಇದ್ದೀವಿ, ನಾ ಮುಂಬರಿಕೆ ಅಲ್ಲ ಅನ್ನೋದು ಕಣ್ಣಿಗೆ ಕಾಣೋ ಸತ್ಯಗಳಿದ್ದಾವೆ. ಆದರೂ ನಾವು ಇನ್ನೂ ಮೋದಿಯವರ ಮಾತುಗಳನ್ನು, ಅವರ ಬಣ್ಣದ ಮಾತುಗಳನ್ನು ಕೇಳಿ ಇನ್ನೂ ಬದಲಾವಣೆ ಆಗ್ಬೋದು ನಂಬ್ತಾ ಇದ್ದೀವಿ. ಅದೆಲ್ಲ ಏನಿಲ್ಲ, ವಾಸ್ತವ ತಿಳ್ಕೊಂಡ ನಾವು ಇವತ್ತು ನೋಡ್ಬೇಕಾಗಿದೆ. ಈ ಮಕರ ಸಂಕ್ರಮಣ ಸಮಯದಲ್ಲಿ ಜ್ಞಾಪಕ ಮಾತಾಡ್ತೀವಿ ಅಂದ್ರೆ ಅರ್ಥವ್ಯವಸ್ಥೆ ಯಾವ ಮಟ್ಟಕ್ಕದ ನಮ್ಮದು, ನಾವು ಎಲ್ಲಿದ್ದೀವಿ ಅನ್ನೋದು
ಫಿಕ್ಸ್ ಗೊತ್ತಿರಲಿ. ಹೌದು, ಮಾರ್ಕೆಟ್ ಭಾಳ ದುಡ್ಡದ, ದುಡ್ಡು ಚಲಾವಣೆ ಆಗ್ತದೆ. ಆ ದೃಷ್ಟಿ ಇಟ್ಕೊಂಡು 4 ನಂಬರ್ ಇರ್ಬೋದು ನಾವು. ಬಟ್ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ಮು, ನಮ್ಮ ಬದುಕಿನ ರೀತಿ ನೀತಿ ಮತ್ತು ನಮ್ಮ ಕಲಿಕಾ ವಿಧಾನಗಳು ಇವೆಲ್ಲರೂ ನೋಡಿದಾಗ ನಾವು ಇನ್ನೂ ಭಾಳ ಹಿಂದೆ ಇದ್ವಿ. ವಿಶ್ವ ಗುರು ಅಂತ ಇದ್ವಿ. ನಮ್ಮ ದೇಶಕ್ಕೆ ಯಾವುದು ಅಮೇರಿಕಾದಾಗಲಿ, ಯುರೋಪದಾಗಲಿ, ಮತ್ತಾವ ದೇಶದಾಗಲಿ ವಿದ್ಯಾರ್ಥಿಗಳು ನಾವು ಹೆಂಗೆ ಅಮೇರಿಕ ಹೋಗ್ತೀವೋ ಆ ಪ್ರಮಾಣದ ನಮಗೆ ಬರ್ತಾ ಇಲ್ಲ ಅನ್ನೋದ್ರ ಸಹಿತ ನಾವು ಇವತ್ತು ಗಮನದಲ್ಲಿ ಇಟ್ಕೋಬೇಕಾಗ್ಯದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಜೊತೆಗಿನ ಸಾಮಾಜಿಕವಾಗಿ ಮತ್ತೆ ನೋಡೋದ್ರ ವಿಷಯ ಮತ್ತೊಮ್ಮೆ ಮಾತಾಡೋದನ್ನು. ಬಟ್ ಆರ್ಥಿಕವಾಗಿ ನಾವು ಏನಿದ್ದೀವಿ ಇದು ನಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀವಿ. ಮೋದಿಯವರು ಹೇಳುವ ಅಥವಾ BJP ಸರ್ಕಾರ ಹೇಳುವ ಈ ಒಂದು ವೈಭವದ ಭಾರತ ನಾವು 2043ರಲ್ಲಿ ನಾವು ನಿಶ್ಚಿತವಾಗಿ ಫಸ್ಟ್ ಬರ್ತೀವಿ, ಸೆಕೆಂಡ್ ಬರ್ತೀವಿ ಹೇಳ್ಕೊಳ್ತಾ ಇದ್ದಾರೆ. ಅದು ಬಂದು ತಿಳ್ಕೊಳ್ಳಿ, ನಮ್ಮ $4.7 ಟ್ರಿಲಿಯನ್ ಇದೆ. ಆದರೆ ಆ್ಯಕ್ಚುಲಿ ಚೈನಾದ್ದು ಇವತ್ತು $17.5 ಟ್ರಿಲಿಯನ್. ಅದೇ ಕಾಲಕ್ಕೆ ಅಮೇರಿಕಾದ್ದು 22 ಟ್ರಿಲಿಯನ್. ನಾವು ಎಂದು ಮುಟ್ಟೋದು ಈಗ 4 ನಾವು. ಅಮೇರಿಕ 22 ಟ್ರಿಲಿಯನ್ ಅದ, ಚೈನಾ 17 ಟ್ರಿಲಿಯನ್ ಅದ. ಅಂದಾಗ ನಾವು ಬೀಟ್ ಮಾಡೋದು ಯಾವಾಗ, ಫಸ್ಟ್ ಬರೋದು ಯಾವಾಗ ಸಾಧ್ಯದನ? ಎಲ್ಲಿವರೆಗೆ ಪ್ರತಿಯೊಬ್ಬ ಭಾರತೀಯ ಹೈಯರ್ ಎಜುಕೇಷನ್ನ ಫ್ರೀಯಾಗಿ ಕಲಿಯೋದಿಲ್ಲೋ, ಬುದ್ಧಿವಂತನಾಗೋದಿಲ್ಲೋ, ಅದರಲ್ಲೂ ಟೆಕ್ನಿಕಲಿ ಮತ್ತು ವೈಜ್ಞಾನಿಕ ಬೆಳವಣಿಗೆ ಆಗೋದಿಲ್ವೋ, ನಾವು ಹೇಳ್ತಾ ಹೋಗೋದಷ್ಟೇ ವಿಶ್ವಗುರು ಅಂತೇಳಿ. ನಾವೇನು ವಿಶ್ವಗುರು ಇವತ್ತಿಲ್ಲ. ಏನಾದರೂ ವಿಶ್ವಗುರು ಇದ್ದರೆ ಅಮೇರಿಕ ಇವತ್ತು ಚೀನಾ ಬೆಳೀತಾ ಇದ್ದಾರೆ, ಚೀನಾ ಇವತ್ತು ವಿಶ್ವಗುರು ಆಗ್ತಾಯಿದ್ದಾರೆ. ನಮ್ಮ ಅವ್ರಿಗೆ ಕಲಿಲಿಕ್ಕೆ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರು ವಿಶ್ವಗುರು ಆಗ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಜನ ಹೈಯರ್ ಎಜುಕೇಷನ್ ಕಲಿಯೋದಕ್ಕೆ, ಪ್ರೊಫೆಷನಲ್ ಎಜುಕೇಷನ್ ಕಲಿಯೋದಕ್ಕೆ ಅಥವಾ ಒಂದು ಸಂಶೋಧನಾತ್ಮಕ ಎಜುಕೇಷನ್ ಕಲಿಯೋದಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ನೀವು ತೆಗೆದು ನೋಡಿದಾಗ ನಾವು ಹೌದಾ ವಿಶ್ವಗುರು ಅನ್ನೋದಕ್ಕೆ ಉತ್ತರ ಶಕ್ತಿ ಅಂತ ಹೇಳ್ತಾ. ಏನೋ ಇರಲಿ, ಮೋದಿಯವರು ಮಾತಾಡಿದ್ದು ಭಾಳ ಅದ, ಮಾಡಿದ್ದು ಭಾಳ ಕಡಿಮೆ ಅದ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ. ಈಗಂತ ಇಷ್ಟು ನಿಮ್ಗೆ ಗೊತ್ತಿರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮಾತಾಡಿದ. ಇದು ಸುಳ್ಳಿದ್ರೆ ನೀವು ಬಂದು ನನ್ನ ಜೊತೆ ನೀವು ಚಾಲೆಂಜ್ ಮಾಡಿ ಮಾತಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ನಾನು ತಪ್ಪಿದ್ರೆ ನನ್ನ ಬುದ್ಧಿವಂತ ಕೆಲಸ ತಾವು ಮಾಡಿದ್ದು ಭಾಳ ಉತ್ತಮ, ಏನು ತಪ್ಪಿಲ್ಲ ಅದರೊಳಗೆ. ನನ್ನ ತಪ್ಪು ಒಳಗೆ ತಿದ್ದುಕೊಳ್ತೀವಿ. ಅದೇ ಕಾಲಕ್ಕೆ ನಮ್ಮ ಮೋದಿಯವ್ರು ಫೇಲ್ಯೂರ್ ಆಗಿದೆ, ನೀವು ತಿದ್ದುಕೊಂಡು ಹೊಸ ವಿಚಾರ, ಹೊಸ ಚಿಂತನೆ ಮಾಡಿ ಅಂತ ಹೇಳ್ತಾ ನಾನು ನಡೆಸಿದ ಕೆಲವು ಮಾತುಗಳನ್ನು ಈ ಸಂಕ್ರಮಣ ಕಾಲದಲ್ಲಿ ಮಾತಾಡಿದ್ದೀನಿ ತಮ್ಮ ಜೊತೆಗೆ. ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡಿ. 16 ನ್ಯೂಸ್ ಅರ್ಥ ಹೆಚ್ಚು ತರ ಸತ್ಯದ ಕೈಗಳಲ್ಲಿ ವಂದನೆಗಳು.